ಎಲ್ರಿಗೂ ನಮಸ್ಕಾರ. ಶುಕ್ರವಾರದ ಶುಭೋದಯ ಎಲ್ಲರಿಗೂ. ಬಂಧುಗಳೇ, ಒಂದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ದೇವ್ರುಗಳು ನಿಮಗೆ ಕಷ್ಟ ಕೊಡ್ತಾನಲ್ಲ, ಇರೋದನ್ನು ಎಲ್ಲದನ್ನು ಕಸ್ಕೊಂಡು ಸಾಲ ಮಾಡಿ ನಿಮಗೆ ಒಂದೊತ್ತು ಊಟಕ್ಕೂ ತೊಂದರೆ ಆಗುತ್ತೆ. ಅಷ್ಟು ಕಷ್ಟ ಕೊಡ್ತಾನಂತೆ ದೇವರು. ಯಾಕೆ ಹೇಳಿ? ಆ ಥರ ಕಷ್ಟ ಕೊಟ್ಟಾಗಲೇ ನಿಮ್ಗೆ ಗೊತ್ತಾಗೋದು, ನಿಮ್ಮ ಸ್ನೇಹ ಬಳಗ, ನಿಮ್ಮ ಮಂದಿ, ನಿಮ್ಮ ರಿಲೇಟೆಡ್ಡು ಯಾರು ಬರ್ತಾರೆ, ಯಾರು ನಿಮ್ಮನ್ನು ಮಾತಾಡಿಸ್ತಾರೆ, ನಿಮ್ಮ ಹತ್ರ ಬರೋರು ಯಾರು, ನಿಮ್ಮಿಂದ ದೂರ ಇರೋರು ಯಾರು, ನಿಮ್ಮ ಸಹಾಯ ಮಾಡೋರು ಯಾರು, ನಿಮ್ಮ ಕಷ್ಟಕ್ಕೆ ಮರುಗುವಂಥ ಮನಸ್ಸುಗಳು ಯಾವುವು ಅನ್ನೋದು ನಿಮಗೆ ಆವಾಗ ಅರ್ಥ ಆಗುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ದೇವರನ್ನು ನಂಬಿದವರು ಯಾವತ್ತೂ ಕೆಟ್ಟ ಸಮಯ ಬಂದಾಗ ದೇವರು ಮತ್ತು ಸಮಯ ಬಲವಾಗಿ ನಂಬಬೇಕು. ನಮ್ಮನ್ನು ನಾವು ನಂಬಬೇಕು. ನಮ್ಮ ಮೇಲೆ ನಮಗೆ ವಿಶ್ವಾಸವಿರಬೇಕು. ಏನು ಇವಾಗ ನಿಮಗೆಲ್ಲ ಅರ್ಥ ಆಗುತ್ತೆ, ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಅನ್ನೋದು ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ದೇವರು ಮುಂದೆ ಒಂದು ದೊಡ್ಡ ಅವಕಾಶ ನಿಮಗೆ ದೊಡ್ಡದಾಗಿ ಆಶೀರ್ವಾದ ಮಾಡಿ ಅವ್ರ ಮುಂದೆನೇ ನಿಮ್ಮನ್ನು ಬೆಳೆಸಿ ನಿಲ್ಲಿಸ್ತಾನೆ. ನೀವು ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅವಮಾನ ಆಗಲಿ, ಗಟ್ಟಿಯಾಗಿ ನಿಂತ್ಕೊಳ್ಳಿ. ಓಂ ಶ್ರೀ ರಾಘವೇಂದ್ರ.